ಹಲೋ, ಎಕ್ಸ್ಕ್ಯೂಸ್ ಮೀ. ಏನಮ್ಮ, ಏನು ನಡೀತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಹಾಂ ಸರ್, ಹೇಳ್ತೀನಿ. ಅವ್ರು ನೋಡೋದಕ್ಕೆ ಹೇಗಿದ್ರು ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಅವ್ರ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ರು. ಅವ್ರ ಕಣ್ಣು ಮಾತ್ರ ಕಾಣಿಸ್ತಿತ್ತು. ಆದ್ರೆ ನನ್ಗವ್ನ ಕಣ್ಣು ತುಂಬಾ ಚೆನ್ನಾಗಿ ನೆನ್ಪೈತೆ. ಮೈಕಟ್ಟು ಸುಮಾರು 30-35 ವರ್ಷ ಅಂತ ಅನ್ಕೊಳ್ಳಿ. ಅವ್ರನ್ನ ನಿಮ್ ಮುಂದೆ ಕರ್ಕೊಂಬಂದು ನಿಲ್ಸಿದ್ರೆ ನೀವು ಅವ್ರನ್ನ ಗುರ್ತಿಡಿತೀರಾ? ಆ ಸರ್, ಆದ್ರೆ ಅವ್ರ ಮುಖಕ್ಕೆ ಬಟ್ಟೆ ಕಟ್ಟಿದ್ರೆ ನಾನು ಅವ್ರನ್ನ ಗುರ್ತಿಡಿತೀನಿ. ಸರ್, ಅವ್ರೇನಾದ್ರೂ ನಿಮ್ ಕೈಗೆ ಸಿಕ್ಕಿದ್ರೆ ನನಗೊಂದು ಅವಕಾಶ ಕೊಡಿ ಸರ್. ಅವ್ರ ಮೈ ಮೂಳೆ ಎಲ್ಲ ಮುರಿದು ಹಾಕ್ತೀನಿ. ಇಷ್ಟೊಂದು ಆವೇಶ ಒಳ್ಳೇದಲ್ಲ ಮಿಸ್ಟರ್. ಆರೋಪಿಗಳೆಲ್ಲೇ ಇದ್ರು ಅವ್ರನ್ನ ಹುಡುಕಿ ಶಿಕ್ಷೆ ಕೊಡ್ಸೋ ಕೆಲಸ ನಮ್ದು. ಆ ಕೆಲಸ ನಾವು ಮಾಡ್ತೀವಿ. ನೀವು ಸ್ವಲ್ಪ ಸಮಾಧಾನವಾಗಿರಿ. ಪಿಸಿ ಬನ್ರಿ. ಈ ಕಳ್ಳರಿಗೆ ಕರುಣೆ ಅನ್ನೋದೇ ಇಲ್ಲ. ಕಲ್ಮನ್ಸ್ ಅವ್ರದು ಕಟಕರು. ನನಗ್ ಬರ್ತಿರೋ ಕೋಪಕ್ಕೆ ಅವ್ರೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವ್ರ ಕೈ ಕಾಲ್ ಮುರಿದು ಅವ್ರ ಚರ್ಮನ ಸುಲಿತಿದ್ದೆ. ಅಯ್ಯೋ, ಮೈನಾ ಇಲ್ಲೇ ಇದ್ದಾಳೆ. ಆದ್ರೆ ಏನ್ ಮಾಡ್ಲಿ, ನನ್ ಕಣ್ ಮುಂದೆನೆ ಅಮ್ಮನ್ಗೆ ಈ ತರ ಆಗಿದ್ ನೋಡಿ ನನ್ಗೇನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ ಧ್ರುವ ಅವ್ರೆ. ನೀವು ಬೇಜಾರು ಮಾಡ್ಕೋಬೇಡಿ ಮೈನಾ ಅವರೇ. ನೀವ ಕಳ್ಳರಿಗೆ ಏನೂ ಮಾಡಕ್ಕಾಗದೇ ಇದ್ರು ನನ್ನ ತಾಯಿನ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಸೇರಿಸಿದಾರ. ಅದಕ್ಕಿಂತ ದೊಡ್ಡ ಉಪಕಾರ ಬೇರೆ ಏನೂ ಇಲ್ಲ. ಅಂದ್ರೆ ಮೈನನೇ ಇವ್ರ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಬಂದು ಸೇರಿಸಿರೋದ? ನನ್ನ ಬೈಕ್ ಕತ್ತಿದ್ ಕಳ್ಳ, ಇವ್ರ ತಾಯಿ ಒಡವೆ ಕತ್ತಿದ್ ಕಳ್ಳ ಒಬ್ನೇ ಇರ್ಬೇಕು ಅನ್ನಿಸ್ತಿದೆ. ಸಿದ್ದು, ಔಷಧಿ ತಗೊಂಡ್ ಬಂದ್ರೆ ಇಲ್ಲಿ ಯಾಕೆ ನಿಂತಿದ್ಯಾ? ಬಾ ಬಾ ಬಾ. ಹೊರಡೋಣ.